ಅಂಜನಾದ್ರಿ ಬೆಟ್ಟದಲ್ಲಿ ಹನುಮಮಾಲಾ ವಿಸರ್ಜನೆ ಮಧ್ಯರಾತ್ರಿಯಿಂದ ಆರಂಭಗೊಂಡಿದೆ. ಹನುಮಮಾಲಾ ವಿಸರ್ಜನೆ ಹನುಮಮಾಲಾ ವಿಸರ್ಜನಾ ಕಾರ್ಯಕ್ರಮಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದ್ದು ನಾಡಿನೆಲ್ಲೆಡೆಯಿಂದ ಹನುಮಮಾಲಾಧಾರಿಗಳು ಆಗಮಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರ್ವತದಲ್ಲಿ 575 ಮೆಟ್ಟಿಲು ಹತ್ತಿ ಬಂದು ಭಕ್ತರಿಂದ ಮಾಲೆ ವಿಸರ್ಜನೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮಧ್ಯರಾತ್ರಿಯಿಂದಲೇ ಆರಂಭಗೊಂಡಿದೆ ಹನುಮಮಾಲಾ ವಿಸರ್ಜನೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಚಾತುರ್ಮಾಸದ ಕೊನೆಯ ದಿನವಾದ ಇಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿ ಇಂದು ಹನುಮಮಾಲೆ ವಿಸರ್ಜನೆ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ 12 ಗಂಟೆಯಿಂದಲೂ ಕೂಡ ರಾಜ್ಯದ ವಿವಿಧ ಮೂಲೆಗಳಿಂದ ಬಂದಂತಹ ಮಾಲಾಧಾರಿಗಳು ಹನುಮಮಾಲೆಯನ್ನು ವಿಸರ್ಜನೆ ಮಾಡಲಿಕ್ಕೆ ಇದೀಗ ಅಂಜನಾದ್ರಿ ಪರ್ವತಕ್ಕೆ ಬಂದಿರತಕ್ಕಂಥದ್ದು. ನಾನೀಗ ಅಂಜನಾದ್ರಿಗೆ ಬೆಟ್ಟ ಇದೆ, ಒಂದು ಬೆಟ್ಟದ ಮೇಲ್ಭಾಗದಲ್ಲಿರ್ತಕ್ಕಂಥದ್ದು. ನನ್ನ ದೃಶ್ಯದ ಬಲಭಾಗದಲ್ಲಿ ನೋಡಬಹುದು ಏನಂತಂದ್ರೆ ಈಗಾಗಲೇ ರಾಜ್ಯದ ವಿವಿಧ ಮೂಲೆಗಳಿಂದ ಬಂದಂತಹ ಲಕ್ಷಾಂತರ ಹನುಮಮಾಲಾಧಾರಿಗಳು ಈಗಾಗಲೇ ಹನುಮಮಾಲೆಯನ್ನ ವಿಸರ್ಜನೆ ಮಾಡಲಿಕ್ಕೆ ಈಗಾಗಲೇ ರಾಜ್ಯದ ಮೂಲೆಯಿಂದ ಬಂದಿದ್ದಾರೆ. ಒಟ್ಟು 575 ಮೆಟ್ಲುಗಳಿವೆ. ಆ ಒಂದು ಮೆಟ್ಲುಗಳನ್ನ ಹತ್ತಿಕೊಂಡು ಇದೀಗೆಲ್ಲರೂ ಕೂಡ ಹನುಮಮಾಲೆಯನ್ನು ವಿಸರ್ಜನೆ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ಎಲ್ಲರೂ ಕೂಡ ಜೈ ಶ್ರೀರಾಮ್ ಒಂದು ಘೋಷಣೆಯನ್ನ ಕೂಗುವಂತ ಒಂದು ಕೆಲಸವನ್ನ ಹನುಮಮಾಲಾಧಾರಿಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ಭಾಗ ನೋಡಬಹುದು ಆಂಜನೇಯನ ದೇವಸ್ಥಾನ ಇದೆ. ಆ ಒಂದು ದೇವಸ್ಥಾನಕ್ಕೆ ಈಗಾಗಲೇ ಪ್ರದಕ್ಷಿಣೆ ಹಾಕುವ ಮೂಲಕ ಹನುಮಮಾಲೆಯನ್ನು ವಿಸರ್ಜನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನೋಡಬಹುದು ನಾವು ರಾಜ್ಯದ ವಿವಿಧ ಮೂಲೆಗಳಲ್ಲಿ ವಿಶೇಷವಾಗಿ ಬೆಳಗಾವಿ, ಚಿಕ್ಕೋಡಿ, ನಿಪ್ಪಾಣಿ, ಬಿಜಾಪುರ, ಬಾಗಲಕೋಟೆ ಹೀಗೆ ರಾಜ್ಯದ ವಿವಿಧ ಮೂಲೆಗಳಲ್ಲಿ ಕೂಡ ಲಕ್ಷಾಂತರ ಹನುಮಮಾಲಾಧಾರಿಗಳು ಇದೀಗ ಹನುಮಮಾಲೆಯನ್ನ ವಿಸರ್ಜನೆ ಮಾಡಲಿಕ್ಕೆ ಬಂದಿರತಕ್ಕಂಥ. ಜಿಲ್ಲಾಡಳಿತ ಕೂಡ ಈಗಾಗಲೇ ಬಿಗಿ ಬಂದೋಬಸ್ತ್ ಕೂಡ ಹಮ್ಮಿಕೊಂಡಿರ್ತಕ್ಕಂಥ. ಯಾಕಂತಂದ್ರೆ 2012ರಿಂದ ಈ ಒಂದು ಹನುಮಮಾಲೆ ವಿಸರ್ಜನೆ ಆರಂಭವಾಯಿತು. ಅದಾದ 2017ರಲ್ಲಿ ಒಂದಿಷ್ಟು ಗಲಭೆಗಳಾದವು. ಈ ಹಿನ್ನೆಲೆಯಲ್ಲಿ ಒಂದು ಪೊಲೀಸ್ ಇಲಾಖೆ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿರ್ತದೆ. ಮತ್ತೊಂದು ಕಡೆ ಹನುಮಮಾಲಾಧಾರಿಗಳು ಅಲ್ಲಿ ಒಂದು ಹನುಮಮಾಲೆಯನ್ನು ಕೂಡ ವಿಸರ್ಜನೆ ಮಾಡ್ತಾ ಅಂದ್ರೆ ದರ್ಶನವನ್ನ ಪಡೆದ ಬಳಿಕ ಹನುಮಮಾಲೆಯನ್ನ ಒಂದು ಗಿಡಕ್ಕೆ ನೋಡಬಹುದು ನಾವಲ್ಲಿ ಹನುಮಮಾಲೆಯನ್ನ ಅಲ್ಲಿಗೆ ವಿಸರ್ಜನೆ ಮಾಡುವ ಒಂದು ಕೆಲಸವನ್ನು ಕೂಡ ಹನುಮಮಾಲಾಧಾರಿಗಳು ಮಾಡ್ತಾ ಇದ್ದಾರೆ. ದೃಶ್ಯದ ಮೇಲ್ಭಾಗದಲ್ಲಿ ನೋಡಬಹುದು ಏನಂತ ಈಗಾಗಲೇ ಹನುಮಮಾಲೆಯನ್ನ ವಿಸರ್ಜನೆ ಮಾಡಿ ಕೆಳಭಾಗದಲ್ಲಿ ಇಳಿಯುವಂತ ಒಂದು ಕೆಲಸವನ್ನು ಹನುಮಮಾಲಾಧಾರಿಗಳು ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಈಗಾಗಲೇ ಆದ್ರೆ ಜಿಲ್ಲಾಡಳಿತ ಈಗಾಗಲೇ ಅವರಿಗೆ ಒಂದು ಸಂಪೂರ್ಣ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ನನ್ನ ದೃಶ್ಯದ ನಾನು ಮತ್ತೊಮ್ಮೆ ಕ್ಯಾಮರಾಮನ್ ತೋರಿಸಲಿಕ್ಕೆ ಹೇಳ್ತೇನೆ. ದೃಶ್ಯದ ಎಡಭಾಗದಲ್ಲಿ ಏನಿದೆ ಈ ಒಂದು ಎಡಭಾಗದಲ್ಲಿ ಕೂಡ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಮಾಡತಕ್ಕಂಥದ್ದು. ಯಾಕಂತಂದ್ರೆ ಲಕ್ಷಾಂತರ ಹನುಮಮಾಲಾಧಾರಿಗಳು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಳೆದ ನಾವು 2-3 ವರ್ಷಗಳಿಂದ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇತ್ತು. ಆದ್ರೆ ಇದೀಗ ಟ್ರಾಫಿಕ್ ಜಾಮ್ ನ ತಪ್ಪಿಸಲಿಕ್ಕೆ ಕೂಡ ಜಿಲ್ಲಾಡಳಿತ ಸಾಕಷ್ಟು ಒಂದು ಟ್ರಾಫಿಕ್ ವ್ಯವಸ್ಥೆಯನ್ನು ಕೂಡ ಮಾಡತಕ್ಕಂಥದ್ದು. ಈ ಒಂದು ಅಂಜನಾದ್ರಿ ಪರ್ವತ ಇದೆ. ಈ ಒಂದು ಅಂಜನಾದ್ರಿ ಪರ್ವತ ಕಿಷ್ಕಿಂಧ ಪ್ರದೇಶ ಅಂತ ಕೇಳ್ತಕ್ಕಂದ್ರೆ ತುಂಗಭದ್ರಾ ನದಿಗೆ ದಡದಲ್ಲಿ ಈ ಒಂದು ಅಂಜನಾದ್ರಿ ಪರ್ವತ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ತುಂಗಭದ್ರಾ ನದಿ ದಡದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂಜನಾದ್ರಿಗೆ ಒಂದು ವಿಶೇಷವಾದಂತಹ ಒಂದು ಐತಿಹಾಸಿಕ ಹಿನ್ನೆಲೆ ಕೂಡ ಇರತಕ್ಕಂಥ ಹಿನ್ನೆಲೆಯಲ್ಲಿ ಹನುಮಮಾಲೆ ಕೂಡ ಲಕ್ಷಾಂತರ ಭಕ್ತರು ಬರ್ತಾ ಇದ್ದಾರೆ. ನೋಡಬಹುದು ನಾವು ಈಗಾಗಲೇ ಅವರೆಲ್ಲರೂ ಕೂಡ ಒಂದಿಷ್ಟು ಜನರು ಹನುಮಮಾಲೆಯನ್ನ ವಿಸರ್ಜನೆ ಮಾಡಲಿಕ್ಕೆ ಹೋಗಿದ್ದಾರೆ. ಮತ್ತೊಂದು ಕಡೆ ಅವರೆಲ್ಲ ಕೂಡ ಈಗ ಹನುಮಮಾಲೆಯನ್ನ ವಿಸರ್ಜನೆ ಮಾಡಲಿಕ್ಕೆ ಬಂದಿದ್ದಾರೆ. ಒಟ್ಟಿನಲ್ಲಿ 2012ರಿಂದ ಆರಂಭವಾದಂತಹ ಈ ಒಂದು ಹನುಮಮಾಲೆ ವಿಸರ್ಜನೆ ಕಾರ್ಯಕ್ರಮ ಇದೀಗ ಕೇವಲ ಆರಂಭದಲ್ಲಿ ಕೇವಲ 30 ಜನ ಹನುಮಮಾಲಾಧಾರಿಗಳು ಮಾತ್ರ ಆರಂಭವಾಯಿತು. ಇದೀಗ ಒಂದು ಲಕ್ಷಾಂತರ ಭಕ್ತರಿಗೆ ಈ ಒಂದು ಹನುಮಮಾಲಾಧಾರಿಗಳು ಕೂಡ ತಲುಪತಕ್ಕಂಥ ನಿಜಕ್ಕೂ ಒಂದು ಆಂಜನೇಯನ ಜನ್ಮಸ್ಥಳ ಅಂತ ಅಂಜನಾದ್ರಿ ಪರ್ವತಕ್ಕೆ ಬಂದು ಹನುಮಮಾಲೆಯನ್ನು ವಿಸರ್ಜನೆ ಮಾಡಿದ್ರೆ ನಮಗೆ ಪುಣ್ಯ ಲಭಿಸುವ ಒಂದು ಪ್ರತೀತಿ ಕೂಡ ಈ ಒಂದು ಹನುಮಮಾಲಾಧಾರಿಗಳಿದೆ. ಅಂಜನಾದ್ರಿ ಬೆಟ್ಟದಿಂದ ಕ್ಯಾಮರಾಮನ್ ಸಮೀರ್ ತೊಂಡೇಶಲ್ಗರೆ, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.